Hello my dear children, I welcome you all for today's class. Okay, ಮಕ್ಕಳೇ ಲಾಸ್ಟ್ ಕ್ಲಾಸಲ್ಲಿ ನಾವೇನನ್ನು ಕಲ್ತಿದ್ವಿ? ಎಸ್, ಲಾಸ್ಟ್ ಕ್ಲಾಸಲ್ಲಿ ಎಕ್ಸಸೈಸ್ 1.3ನಲ್ಲಿ ಕ್ವೆಶ್ಚನ್ ನಂಬರ್ 4, 5, 6 ಇಷ್ಟನ್ನು ಕೂಡ ನಾವು ಕಲ್ತಿದ್ವಿ ಅಲ್ವೇನ್ರೋ? ಓಕೆ, ಸೊ ಅದೇ ಎಕ್ಸಸೈಸ್ನ ನಾವು ಇವತ್ತು ಮುಂದುವರ್ಸೋಣ. ಸೊ 6th ಕ್ವೆಶ್ಚನ್ ಆದಮೇಲೆ 7th ಕ್ವೆಶ್ಚನ್. ಓಕೆನಾ? ಸೊ ಯುವರ್ 7th ಕ್ವೆಶ್ಚನ್ ಈಸ್ find the sum of first 22 terms of an AP in which D is equal to 7 and 22nd term is 149. Okay. ಸೊ ನಾವಿಲ್ಲಿ ಏನು ಕಂಡುಹಿಡಿಬೇಕಂತಂದ್ರೆ ದ ಸಮ್ ಆಫ್ ಫಸ್ಟ್ 22 ಟರ್ಮ್ಸ್ ಅನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಹೌದಲ್ವಾ? S22 ಅನ್ನು ನಾವು ಕಂಡುಹಿಡಿಬೇಕು. ಹೌದಲ್ವೇನ್ರು? ಏನು ಕೊಟ್ಟಿದ್ದಾರೆ ನೋಡೋಣ. ಸೊ ಡಿ ಇಸ್ ಈಕ್ವಲ್ ಟು 7, ಕಾಮನ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ 7 ಅಲ್ವಾ? ಮತ್ತೆ 22nd ಟರ್ಮು, ಸೊ 22nd ಟರ್ಮ್ ಕೊಟ್ಟಿದ್ದಾರೆ 149. ಕರೆಕ್ಟಾ? ಸೊ ವಿ ಹ್ಯಾವ್ ಟು ಫೈಂಡ್ S22, right? The given are D is equal to 7 and A22 is equal to 149, right? Remember children, if we write S22, it is sum of first 22 terms. If we wrote A22, it means it is 22nd term. Is it clear children? Okay, so ನೋಡಿ ಮಕ್ಕಳೇ, ಇಲ್ಲಿ ನಮಗೆ ಫಸ್ಟ್ ಟರ್ಮ್ ಕೊಟ್ಟಿಲ್ಲ, ಮತ್ತೆ S22 ಅನ್ನು ಕಂಡುಹಿಡಿಬೇಕು. A22 ಕೊಟ್ಟಿದ್ದಾರೆ, ಹಾಗಾಗಿ ನಂಬರ್ ಆಫ್ ಟರ್ಮ್ಸ್ ಎನ್ ವ್ಯಾಲ್ಯೂನ ನಾವಿಲ್ಲಿ 22 ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ಅಲ್ವೇನ್ರೋ? ಎನ್ ಇಸ್ ಈಕ್ವಲ್ ಟು 22. ಕರೆಕ್ಟಾ? ಬಟ್ ನಮ್ಗಿನ್ನು ಎ ವ್ಯಾಲ್ಯೂ ಗೊತ್ತಿಲ್ಲ ಅಲ್ವಾ? ನೋಡಿ ಮಕ್ಕಳೇ, S22 ಅಂದರೆ ಎನ್ ಕಂಡುಹಿಡಿಬೇಕು ಅಂತಂದ್ರೆ ನಮ್ಗೇನೆಲ್ಲ ಅವಶ್ಯಕತೆ ಇದೆ ಹೇಳಿ? ಸೊ ಎನ್ ಫಾರ್ಮುಲಾದಲ್ಲಿ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಇದೊಂದು ಫಾರ್ಮುಲಾ ಅಲ್ವಾ? ಅದೇ ಥರ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು ಎ ಪ್ಲಸ್ ಎ ಎನ್ ಅಲ್ವೇನ್ರೋ? ಸೊ ಒಂದು ವೇಳೆ ಡಿ ಕೊಟ್ಟು ಎ ಕೊಟ್ಟು ಎನ್ ಕೊಟ್ಟಿದ್ರೆ ನಾವು ಈಸಿಯಾಗಿ ಎನ್ ಅನ್ನು ಕಂಡುಹಿಡಿಬಹುದು. ಕರೆಕ್ಟಾ? ಒಂದು ವೇಳೆ ಡಿ ಕೊಟ್ಟಿಲ್ಲ ಅಂತಂದರೆ ಸೊ ಅಲ್ಲಿ ನಮಗೆ ಎ ಎನ್ ಆದರೂ ಇರಲೇಬೇಕು. ಆದರೆ ಎರಡೂ ಫಾರ್ಮುಲಾಗೆ ನಮ್ಗೆ ಅವಶ್ಯಕತೆ ಇರೋದೇನು? ಫಸ್ಟ್ ಟರ್ಮ್ ಅಲ್ವಾ? ಸೊ ಫಸ್ಟ್ ಟರ್ಮ್ ಇಲ್ದಲೇ ನಾವು ಡೈರೆಕ್ಟಾಗಿ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಾಲ್ವ್ ಮಾಡೋದಕ್ಕೆ ಆಗಲ್ಲ ಅಲ್ವೇನ್ರೋ? ಅದಕ್ಕೆ ನಾವೇನು ಮಾಡೋಣ, ಮೊದಲು ಫಸ್ಟ್ ಟರ್ಮನ್ನು ಕಂಡುಹಿಡ್ಕೊಳ್ಳೋಣ. ಓಕೆನಾ? ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಸೊ ಯೂಸಿಂಗ್ ದ ಗಿವನ್ A22 ಕೊಟ್ಟಿದ್ದಾರೆ. ಸೊ A22 is equal to 149. So do you know the general form of A22 children? Yes, it is A plus 21D is equal to 149. So we know the value of D here, no? So A plus 21 into 7 is equal to 149. So let us multiply these two. It becomes A plus 7 1s are 7, 7 2s are 14, which is 147 is equal to 149. So shift this 147 to this side. What happened? Plus 147 becomes minus 147. So what is the difference of 149 and 147 children? Yes, it is 2. Now we know the value of A. That means first term of this AP. A is equal to 2. So ಇವಾಗ ನಮಗೆ A ಗೊತ್ತು, ಎನ್ ಗೊತ್ತು, ಡಿ ಗೊತ್ತು. ಇದಿಷ್ಟನ್ನು ಯೂಸ್ ಮಾಡಿಕೊಂಡು ನಾವು S22 ಅನ್ನು ಕಂಡುಹಿಡಿಬೋದು. ಅಥವಾ ಡಿನ ಬದಲಾಗಿ ನಾವು ಎ ಮತ್ತು ಎನ್ನ ಯೂಸ್ ಮಾಡ್ಕೊಂಡು ಕೂಡ ನಾವು ಎನ್ ವ್ಯಾಲ್ಯೂವನ್ನು, ದಟ್ ಮೀನ್ಸ್ S22 ವ್ಯಾಲ್ಯೂವನ್ನು ಕಂಡುಹಿಡಿಬೋದು. ಓಕೆ, ಸೊ ಲೆಟ್ ಅಸ್ ರೈಟ್ ದ ಫಾರ್ಮುಲಾ. Sn is equal to n divided by 2 into
a plus an. ಓಕೆ, ಸೊ ಈ ಫಾರ್ಮುಲಾನ ನಾವಿಲ್ಲಿ ಯೂಸ್ ಮಾಡ್ಕೊಳ್ಳೋಣ. S22 ಎನ್ ಅಂತಂದರೆ S22 ಕಂಡುಹಿಡಿತಾ ಇದ್ದೀವಿ. ಸೊ ಎನ್ ಮೀನ್ಸ್ ಇಟ್ ಇಸ್ 22 ಡಿವೈಡೆಡ್ ಬೈ 2. ಎ ಈಸ್ ನೌ ಫೈನ್ ವಿಚ್ ಇಸ್ 2 plus A22 is 149, right? So 2 ones are 2, 2 11s are. So S22 is equal to 11 into 149 plus 2, 151. Is it right, children? So let us multiply these. 1 ones are 1 ones are. So 5 ones are 5, 5 ones are 5. Again 1 11s are 11. So 1 6 6 1. How much, children? Therefore S22 is equal to 1661. That means the sum of first 22 terms of this AP is 1661. Do you understand this, children? Okay, fine. Let's go for the next question. Okay, children, your 8th question is: find the sum of first 51 terms of an AP whose second and third term are 14 and 18 respectively. Okay, so ಈ ಕ್ವೆಶನ್ ನೋಡಿ ಮಕ್ಕಳೇ, ವಿ ಹ್ಯಾವ್ ಟು ಫೈಂಡ್ ದ ಸಮ್ ಆಫ್ ಫಸ್ಟ್ 51 ಟರ್ಮ್ಸ್. ಆದರೆ ಇಲ್ಲಿ ನಮಗೆ ಫಸ್ಟ್ ಟರ್ಮ್ ಕೊಟ್ಟಿಲ್ಲ, ಕಾಮನ್ ಡಿಫ್ರೆನ್ಸ್ ಕೊಟ್ಟಿಲ್ಲ ಅಲ್ವಾ. ಸೊ ಅದೆರಡೂ ಕೂಡ ನಮಗಿಲ್ಲಿ ಕೊಟ್ಟಿಲ್ಲ. ಹಾಗಾದರೆ ನಾವೇನು ಮಾಡಬೇಕು? ಇನ್ನೇನು ಕೊಟ್ಟಿದ್ದಾರೆ? ಎಸ್, ಸೆಕೆಂಡ್ ಟರ್ಮ್ ಕೊಟ್ಟಿದ್ದಾರೆ, ಥರ್ಡ್ ಟರ್ಮ್ ಕೊಟ್ಟಿದ್ದಾರೆ ಅಲ್ವೇನ್ರೋ. ಸೊ ಸೆಕೆಂಡ್ ಟರ್ಮ್ ಈಸ್ 14, ಥರ್ಡ್ ಟರ್ಮ್ ಈಸ್ 18, ರೈಟ್? ಸೊ ಈ ಟರ್ಮ್ಸ್ ಇಂದ ನಾವೇನು ಮಾಡಬೇಕು? ಫಸ್ಟ್ ಟರ್ಮ್ ಮತ್ತು ಕಾಮನ್ ಡಿಫ್ರೆನ್ಸನ್ನು ಕಂಡುಹಿಡಿಬೇಕಾಗತ್ತೆ. ಅರ್ಥ ಆಯ್ತಾ ಕ್ವೆಶನು? ಓಕೆ, ಸೊ ಗಿವನ್ ಬರ್ಕೊಳ್ಳೋಣ ಮತ್ತೆ ಲೆಟ್ ಅಸ್ ಫೈಂಡ್ ದ ಸಮ್ ಆಫ್ ಫಸ್ಟ್ 51 ಟರ್ಮ್ಸ್. ಓಕೆ, ಸೊ ಗಿವನ್ ಏನಿದೆ ನೋಡಿ, ಸೆಕೆಂಡ್ ಟರ್ಮ್ ಕೊಟ್ಟಿದ್ದಾರೆ. ದಟ್ ಮೀನ್ಸ್ A2 is equal to 14, right? So better we have to write the general form of this term. Okay, second term ಗೆ ಏನಿದೆ ಜನರಲ್ ಫಾರ್ಮು? It is A plus D, right? A plus D is equal to 14. Call it as equation 1. In the same way, third term is given, right? It is 18. That means A3 is equal to 18. So general form of A3 is A plus 2D is equal to 18. Call it as equation 2. Now you have two linear equations, right children? So last class ಅಲ್ಲಿ that means an ಕಂಡುಹಿಡಿಯೋ ಟೈಮಲ್ಲಿ nth ಟರ್ಮ್ ಕಂಡುಹಿಡಿಯೋ ಅಂತ ಪ್ರಾಬ್ಲಮ್ಸ್ ಅಲ್ಲಿ ನಾವು ಈ ಥರ ಸಾಲ್ವ್ ಮಾಡಿದ್ದೀವಿ ಅಲ್ವಾ. ಲೀನಿಯರ್ ಈಕ್ವೇಷನ್ ಸಾಲ್ವ್ ಮಾಡಿಕೊಂಡು ಫಸ್ಟ್ ಟರ್ಮು ಮತ್ತು ಕಾಮನ್ ಡಿಫ್ರೆನ್ಸ್ನ ಹೇಗೆ ಕಂಡುಹಿಡಿತಾ ಇದ್ವೋ ಇಲ್ಲೂ ಕೂಡ ನಾವು ಫಸ್ಟ್ ಟರ್ಮ್ ಮತ್ತು ಕಾಮನ್ ಡಿಫ್ರೆನ್ಸನ್ನ ಅದೇ ಮೆಥಡಲ್ಲಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಆ ಲೀನಿಯರ್ ಈಕ್ವೇಷನ್ಸ್ನ ತಗೊಳ್ಳೋಣ. A plus D is equal to 14. A plus 2D is equal to 18, right? So let us change the sign. Plus 18 ಇದೆ, ಮೈನಸ್ಸು, ಪ್ಲಸ್ 2D ಇದೆ, ಮೈನಸ್ಸು, ಪ್ಲಸ್ A ಇದೆ, ಮೈನಸ್. ಸೈನ್ ಚೇಂಜ್ ಮಾಡ್ಕೊಳ್ಳೋಣ. ಎರಡೂ ಕೋಎಫಿಷಿಯೆಂಟ್ ಒಂದೇ ಆಗಿರೋದ್ರಿಂದ ಇದೆರಡು ಕೂಡ ಏನಾಗುತ್ತೆ ಮಕ್ಕಳೇ? ಕ್ಯಾನ್ಸಲ್ ಆಗುತ್ತೆ ಅಲ್ವಾ. ಒಂದು ಪ್ಲಸ್ ಎ, ಒಂದು ಮೈನಸ್ ಎ ಗೆಟ್ಸ್ ಕ್ಯಾನ್ಸಲ್ಡ್. ಸೊ ಇಲ್ಲಿ ಬಿಗರ್ ನಂಬರ್ ಸೈನ್ ಏನಿದೆ? ಮೈನಸ್. ಇಲ್ಲಿ ಏನೂ ಕೋಎಫಿಷಿಯೆಂಟ್ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. ಸೊ 2 ಅಲ್ಲಿ 1 ಕಳೆದ್ರೆ ಇಟ್ ಇಸ್ ಸಿಂಪ್ಲಿ ಡಿ, 1D, ರೈಟ್? ಸೊ ಇಲ್ಲೂ ಕೂಡ ಬಿಗ್ಗರ್ ನಂಬರ್ ಸೈನ್ ಏನಿದೆ ಮಕ್ಕಳೇ? ಮೈನಸ್. 18 ಅಲ್ಲಿ 14 ಕಳೆದ್ರೆ 4. ಎರಡೂ ಕಡೆ ಮೈನಸ್ ಮೈನಸ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ D is equal to 4. Now we have the value of common difference. D is 4. Okay, so ಈ D ವ್ಯಾಲ್ಯೂ ಅನ್ನು ನಾವೇನು ಮಾಡೋಣ ಮಕ್ಕಳೇ? ಯಾವುದಾದ್ರೂ ಒಂದು ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, put D is equal to 4 in equation 1. So what is our equation 1? A plus D is equal to 14.
ಇಸ್ ಇಟ್ ರೈಟ್ ಚಿಲ್ಡ್ರನ್? ಓಕೆ, ಸೊ ಎ ಹಾಗೆ ಬರ್ಕೊಳ್ಳೋಣ. ಡಿಗೆ ನಮ್ಗೆ ವ್ಯಾಲ್ಯೂ ಗೊತ್ತಾಗಿದೆ. ಎಷ್ಟು? ಇಟ್ ಈಸ್ 4 is equal to 14. ಸೊ ಈ 4ನ ಈ ಕಡೆಗೆ ತಗೊಳ್ಳೋಣ. ಎಷ್ಟಾಗುತ್ತೆ? +4 ಇರೋದು ಈ ಕಡೆಗೆ ಬಂದರೆ ಏನಾಗುತ್ತೆ? -4 ಅಲ್ವಾ ಮಕ್ಕಳೇ? 14 - 4 is 10. Therefore, first term is 10, right? So a value is 10. Common difference is 4. ನಮ್ಗೆ a ಗೊತ್ತಾಯ್ತು ಮತ್ತೆ d ಗೊತ್ತಾಯ್ತು. ಅವ್ರೇನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ? ಸಮ್ ಆಫ್ ಫಸ್ಟ್ 51 ಟರ್ಮ್ಸ್ ಅಂತ ಹೇಳಿದ್ದಾರೆ. ಸೊ 51 ಟರ್ಮ್ಸ್ ಅಂತಂದ್ರೆ ಇಟ್ ಈಸ್ ಕ್ಲಿಯರ್ n is equal to 51, ರೈಟ್? ಸಮ್ ಕೇಳಿರೋದ್ರಿಂದ ವಿ ಹ್ಯಾವ್ ಟು ಫೈಂಡ್ S51. ಕರೆಕ್ಟಾ ಮಕ್ಕಳೇ? ಸೊ ಈಗ ಎಸ್ ಎನ್ ಫಾರ್ಮುಲಾನ ನಾವು ಯೂಸ್ ಮಾಡ್ಕೊಳ್ಳೋಣ. ಎಸ್ ಎನ್ ಇಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಕರೆಕ್ಟಾ? ಸೊ ವಿ ಆರ್ ಗೋಯಿಂಗ್ ಟು ಫೈಂಡ್ S51. ಸೊ n ವ್ಯಾಲ್ಯೂ 51 ಅಲ್ವೇನ್ರೋ? ಡಿವೈಡೆಡ್ ಬೈ 2. ಸೊ 2 ಹಾಗೆ ಬರ್ಕೊಳ್ಳೋಣ. ಎ ವ್ಯಾಲ್ಯೂ ಗೊತ್ತಾ ನಮಗೆ? ಎಸ್, ಈಗಷ್ಟೇ ಕಂಡುಹಿಡಿದಿದ್ದೀವಿ, ವಿಚ್ ಇಸ್ 10 ಪ್ಲಸ್ 51 ಮೈನಸ್ 1 ಬಿಕಾಸ್ n is equal to 51. D also found now, which is 4. So let us simplify the terms inside the bracket. So 2 10s are 20 plus 51 minus 1 is 50. 54s are how much, children? It is 200, right? 51 divided by 2. So 20 plus 200 is 220. Correct? So 220 is even. 2 is also even. So cancellation ಮಾಡ್ಕೊಳ್ಳೋಣ. 2 1s are 2. 2 1 10s are, right? So 51 into 110. Okay? So ನಾವು ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಚಿಲ್ಡ್ರನ್. ಸೊ 2 ಟರ್ಮ್ ಏನಾಗುತ್ತೆ? 0 ಆಗುತ್ತೆ. ಸೊ 1 ಮಲ್ಟಿಪ್ಲೈ ಮಾಡಿದ್ರೆ ಅದೇ ನಂಬರ್ ನಮಗೆ ಸಿಗುತ್ತೆ. ಸೊ 1 ಇಂಟು 51 is 51. 0 1 6 5. It is 5610. Is it right? Okay. So therefore S51 is equal to 5610. That's it. ಅರ್ಥ ಆಯ್ತೇನ್ರೋ? ಸೊ ವೆರಿ ಸಿಂಪಲ್. ನಾವು ಏನು ಗೀವನ್ ಕೊಟ್ಟಿರ್ತಾರೆ ಆ ಗೀವನ್ ಮುಖಾಂತರನೇ ಹೋದಾಗ ನಮಗೆ ಸಿಂಪ್ಲೆಸ್ಟ್ ವೇನಲ್ಲಿ ಆನ್ಸರು ಸಿಗುತ್ತೆ. ಅರ್ಥ ಆಯ್ತಾ? ಓಕೆ, ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ಓಕೆ ಚಿಲ್ಡ್ರನ್, ಯುವರ್ 9th question is, find the sum of first 7 terms of an AP is 49 and that of 17 terms is 289. Find the sum of first n terms. Okay, ನೋಡಿ ಮಕ್ಕಳೇ, ಸಮ್ ಆಫ್ ಫಸ್ಟ್ 7 ಟರ್ಮ್ಸ್ ಕೊಟ್ಟಿದ್ದಾರೆ. ದಟ್ ಮೀನ್ಸ್ S7 ಕೊಟ್ಟಿದ್ದಾರೆ, ವಿಚ್ ಇಸ್ 49. ಅದೇ ಥರ ಸಮ್ ಆಫ್ ಫಸ್ಟ್ 17 ಟರ್ಮ್ಸ್, ದಟ್ ಮೀನ್ಸ್ S17 ಕೊಟ್ಟಿದ್ದಾರೆ, 289. ಸೊ ಇದೆರಡನ್ನೂ ಯೂಸ್ ಮಾಡಿಕೊಂಡು ನಾವಿಲ್ಲಿ ಸಮ್ ಆಫ್ ಫಸ್ಟ್ n ಟರ್ಮ್ಸನ್ನು ನಾವು ಕಂಡುಹಿಡಿಬೇಕು. ದಟ್ ಮೀನ್ಸ್ SN ವ್ಯಾಲ್ಯೂವನ್ನೇ ನಾವಿಲ್ಲಿ ಕಂಡುಹಿಡಿಬೇಕು. ಅರ್ಥ ಆಯ್ತಾ? ಓಕೆ, ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್. Firstly, we have to write the given, that is S7 is equal to 49. ಕರೆಕ್ಟಾ? ಸೊ SN ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋಣ ಇದಕ್ಕೆ. ಓಕೆನಾ? ಸೊ S7 ಅಂತಂದರೆ ಸೊ ಅದ್ರ ವ್ಯಾಲ್ಯೂ ಏನಾಗುತ್ತೆ ಮಕ್ಕಳೇ? S7 is equal to 7 divided by 2 into 2a plus 7 minus 1 into
ಡಿ. ಇಲ್ಲಿ ನಮಗೆ ಗೊತ್ತಿರೋದು ಒಂದೇ ಒಂದು ವ್ಯಾಲ್ಯೂ ಅಂತಂದರೆ ಅದು ಎನ್ ವ್ಯಾಲ್ಯೂ ಅಲ್ವೇನ್ರೋ. S7 ಅಂತಂದರೆ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಇರುತ್ತೆ ಅಲ್ಲಿ 7 ಟರ್ಮ್ಸ್ ಇರುತ್ತೆ. ದಟ್ ಮೀನ್ಸ್ ಸಮ್ ಆಫ್ ಫಸ್ಟ್ 7 ಟರ್ಮ್ಸ್ ಅಂತ ಅರ್ಥ. ಹಾಗಾದರೆ ನಾವಲ್ಲಿ ಎನ್ ಪ್ಲೇಸಿಗೆ 7 ಅಷ್ಟೇ ಹಾಕೊಳ್ಳಿಕ್ಕೆ ಸಾಧ್ಯ. ನಮಗಿಲ್ಲಿ ಏನೂ ಗೊತ್ತಿಲ್ಲ ಮತ್ತು ಕಾಮನ್ ಡಿಫ್ರೆನ್ಸ್ ಡಿ ಕೂಡ ಗೊತ್ತಿಲ್ಲ. ಸೊ ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಇದನ್ನು. ಸೊ S7 ಅಂತಂದರೆ 49 is equal to 7 divided by 2 into 2a ಹಾಗೆ ಬರ್ಕೊಳ್ಳೋಣ. ಸೊ 7 minus 1 ಏನಾಗುತ್ತೆ ಮಕ್ಕಳೇ 6d. ಕರೆಕ್ಟಾ? ಸೊ ಈಗ ಈ 7 ಡಿವೈಡೆಡ್ ಬೈ 2ನ ಈ ಸೈಡಿಗೆ ತಗೊಳ್ಳೋಣ ಮಕ್ಕಳೇ. ಸೊ ಈ ಕಡೆ ಇರುವಂಥ ಫ್ರ್ಯಾಕ್ಷನ್ನು ಅಪೋಸಿಟ್ ಸೈಡಿಗೆ ಹೋದರೆ ಏನಾಗುತ್ತೆ, ಅದು ರೆಸಿಪ್ರೋಕಲ್ ಆಗುತ್ತೆ. ಕರೆಕ್ಟಾ? ಸೊ 7 ಡಿವೈಡೆಡ್ ಬೈ 2 ನಾವು ಲೆಫ್ಟ್ ಸೈಡಿಗೆ ತಗೊಂಡ್ರೆ ಇಟ್ ಟರ್ನ್ಸ್ ಇಂಟು 2 divided by 7, right? 7 divided by 2ಗೆ ರೆಸಿಪ್ರೋಕಲ್ ಏನು 2/7 ಅಲ್ವೇನ್ರೋ. ಸೊ ಅವಾಗ ಈ ವ್ಯಾಲ್ಯೂ ಏನಾಗುತ್ತಪ್ಪ ಅಂದರೆ 2a ಪ್ಲಸ್ 6d. ನೋಡಿ ಇಲ್ಲಿ 2a ಪ್ಲಸ್ 6d ಇಲ್ಲೇ ಇರುತ್ತೆ, ಅಂದರೆ ನಾನು ಇಂಟರ್ಚೇಂಜ್ ಮಾಡಿ ಬರ್ಕೋತಾ ಇದ್ದೀನಿ. ಓಕೆನಾ? 2a ಪ್ಲಸ್ 6d ಇಲ್ಲೇ ಇರುತ್ತೆ. 7 ಡಿವೈಡೆಡ್ ಬೈ 2 ಈ ಸೈಡಿಗೆ ಹೋದರೆ ಏನಾಗುತ್ತೆ 49 ಜೊತೆಗೆ ಮಲ್ಟಿಪ್ಲೈ ಆಗುತ್ತೆ, ಬಟ್ ರೆಸಿಪ್ರೋಕಲ್ ಆಗುತ್ತೆ. ದಟ್ ಮೀನ್ಸ್ 2/7 ಆಗುತ್ತೆ ಅಲ್ವೇನ್ರೋ. ಸೊ ನೌ ವಿ ಕ್ಯಾನ್ ಸಿಂಪ್ಲಿಫೈ 49 ವಿತ್ 7. ನೋ, therefore 7 ones are 7, 7 sevens are 49, and this becomes 2a plus 6d is equal to 7 twos are 14, right? So let us call this equation as 1. Okay, so in the same way, let us consider the sum of first 17 terms. That means yes, 17 is equal to how much? 289. ಕರೆಕ್ಟಾ ಮಕ್ಕಳೇ? ಇದಕ್ಕೂ ಕೂಡ ನಾವು ಸೇಮ್ ಇದೇ ಥರ ಜನರಲ್ ಫಾರ್ಮ್ ಹಾಕೋಣ. ಓಕೆನಾ? S17 is equal to 17 divided by 2, ಬಿಕಾಸ್ ಎನ್ ಪ್ಲೇಸಲ್ಲಿ 17 ಇದೆ, ರೈಟ್? ಸೊ ಅದಕ್ಕೆ ಇದೇನಾಗುತ್ತೆ 17 divided by 2 ಆಗುತ್ತೆ. ಸೊ 2a ಪ್ಲಸ್ 17 minus 1 into d. ಕರೆಕ್ಟಾ? ಸೊ ಇವಾಗ S17ಗೆ ವ್ಯಾಲ್ಯೂ ಹಾಕೋಣ. 289 is equal to 17 divided by 2 into 2a plus 17 minus 1 ಅಂತಂದರೆ 16d. ಕರೆಕ್ಟ್ ಅಲ್ವಾ ಮಕ್ಕಳೇ? ಸೊ ಈಗ ನಾವು ಸೇಮ್ ಈ ಫಸ್ಟ್ ಒನ್ ಅಲ್ಲಿ ಹೆಂಗೆ ಮಾಡಿದ್ವೋ ಅದೇ ಥರ 17 divided by 2ನ ಈ ಸೈಡಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಮಕ್ಕಳೇ. ಅಗೇನ್ ಇಟ್ ವಿಲ್ ಬಿಕಮ್ ರೆಸಿಪ್ರೋಕಲ್, ರೈಟ್? ಅಪೋಸಿಟ್ ಸೈಡಿಗೆ ಹೋದಾಗ ಏನಾಗುತ್ತೆ, ಅದು ರೆಸಿಪ್ರೋಕಲ್ ಆಗುತ್ತೆ. ಸೊ 17 divided by 2 ಇರುವಂಥದ್ದು 2 divided by 17 ಆಗುತ್ತೆ, ರೈಟ್? ಸೊ ಇಲ್ಲಿ 2a ಪ್ಲಸ್ 16d ಅಷ್ಟೇ ಉಳ್ಕೊಂಡಿರುತ್ತೆ. ಸೊ ಈ ಸೈಡಿಗೆ ಬಂದರೆ 289 ಇಂಟು 2 divided by 17 ಆಗುತ್ತೆ. ಕರೆಕ್ಟ್ ಅಲ್ವೇನ್ರೋ? ಓಕೆ, ಸೊ 17ಇಂದ 289ನ ನಾವು ಡಿವೈಡ್ ಮಾಡ್ಬೋದು ಅಲ್ವೇನ್ರೋ. ಎಷ್ಟು ಟೈಮ್ ಡಿವೈಡ್ ಆಗುತ್ತೆ ನೋಡಿ. 17 ones are 17, 17 ones are 17, 11 ಕ್ಯಾರಿ ಆಗುತ್ತೆ. ದಟ್ ಮೀನ್ಸ್ 119. ಸೊ 17 sevens are 119 ಅಲ್ವೇನ್ರೋ. ಸೊ 289 17ಇಂದ 17 ಟೈಮ್ಸು ಕ್ಯಾನ್ಸಲ್ ಆಗುತ್ತೆ ಅಲ್ವೇನ್ರೋ. ದಟ್ ಮೀನ್ಸ್ ಡಿವೈಡ್ ಆಗುತ್ತೆ. ಸೊ 2a ಪ್ಲಸ್ 16d is equal to 17 twos are 34. ಕರೆಕ್ಟಾ? ಸೊ let us call this equation as 2, right? So here we have two linear equations. ಈ equationsನ ಯೂಸ್ ಮಾಡಿಕೊಂಡು ನಾವು a ವ್ಯಾಲ್ಯೂ ಕಂಡುಹಿಡಿಯೋಣ ಮತ್ತು d ವ್ಯಾಲ್ಯೂ ಕಂಡುಹಿಡಿಯೋಣ. ಸೊ ಬಂದಂಥ ಆನ್ಸರಿಂದ ನಾವು SN ನ ವ್ಯಾಲ್ಯೂವನ್ನು ಕೂಡ ನಾವು ಇವಾಗ ಕಂಡುಹಿಡಿಬೇಕಾಗತ್ತೆ. ಓಕೆನಾ? ಸೊ ಇವಾಗ ಆ ಎರಡೂ ಈಕ್ವೇಷನ್ನ ಬರ್ಕೊಳ್ಳೋಣ ಮಕ್ಕಳೇ. ಸೊ ದಟ್ ಈಸ್ 2a ಪ್ಲಸ್ 6d is equal to 14. ಅದೇ ಥರ 2a ಪ್ಲಸ್ 16d is equal to
34. ಸೈನ್ ಚೇಂಜ್ ಮಾಡ್ಕೊಳ್ಳೋಣ, ಎಲ್ಲ ಪ್ಲಸ್ ಇರೋದ್ರಿಂದ ಮೈನಸ್. ಓಕೆನಾ? 2a 2a ಎರಡೂ ಕಡೆ ಕೋಎಫಿಷಿಯಂಟ್ ಸೇಮ್ ಇದೆ, ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ, ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಬಿಗ್ಗರ್ ನಂಬರ್ ಸೈನು ಮೈನಸ್. 16ನಲ್ಲಿ 6 ಕಳೆದ್ರೆ 10d. ಕರೆಕ್ಟ್ ಏನ್ರೋ? ಇಲ್ಲೂ ಕೂಡ ಬಿಗ್ಗರ್ ನಂಬರ್ ಸೈನು ಮೈನಸ್. 34ಅಲ್ಲಿ 14 ಕಳೆಯೋಣ, 0 and 2, ರೈಟ್? ಇಟ್ ಇಸ್ 20. ಓಕೆ, ಈ -10ನ ಈ ಸೈಡಿಗೆ ತಗೊಳ್ಳೋಣ ಮಕ್ಕಳೇ. ಇಟ್ ಬಿಕಮ್ಸ್ d is equal to -20 divided by -10. So minus minus gets cancelled. 10 ones are 10 twos are. Therefore d is equal to 2. ಕಾಮನ್ ಡಿಫರೆನ್ಸ್ ಆಫ್ ದಿಸ್ AP ನಮಗೆ ಗೊತ್ತಾಯಿತು, 2. ವಾಟ್ ನೆಕ್ಸ್ಟ್? ಏನು ಮಾಡಬೇಕು? ಸೊ ವಿ ಹ್ಯಾವ್ ಟು ಪುಟ್ ದ ವ್ಯಾಲ್ಯೂ ಆಫ್ d ಇನ್ either of this equations ಅಲ್ವಾ? ಸೊ ಈಕ್ವೇಷನ್ 1ಗೆ ನಾವು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ put d is equal to 2 in equation 1. equation 1ಗೆ ಹಾಕೋಬೇಕಂತ ಏನಿಲ್ಲ ಮಕ್ಕಳೇ. ಸೊ ಯು ಕ್ಯಾನ್ ಚೂಸ್ equation 2 ಆಲ್ಸೋ. ಅದಕ್ಕೆ ಹಾಕಿದ್ರು ಕೂಡ ನಮಗೆ ಸೇಮ್ ವ್ಯಾಲ್ಯೂನೇ ಬರುತ್ತೆ. ಓಕೆನಾ? ಸೊ 2a ಪ್ಲಸ್ 6d is equal to 14. ಓಕೆನಾ? ಸೊ 2a ಹಾಗೆ ಬರ್ಕೊಳ್ಳೋಣ. d ವ್ಯಾಲ್ಯೂ ಗೊತ್ತಿದೆ ನಮಗೆ, 6 into 2 is equal to 14, ರೈಟ್? ಸೊ 2a 6 2s are 12 is equal to 14 ಅಲ್ವಾ ಮಕ್ಕಳೇ? ಸೊ 2a ಇಲ್ಲೇ ಉಳಿಸ್ಕೊಳ್ಳೋಣ, 12ನ ಆ ಕಡೆ ತಗೊಳ್ಳೋಣ. ಪ್ಲಸ್ 12 ಇರೋದು ಆ ಕಡೆಗೆ ಹೋದ್ರೆ ಏನಾಗುತ್ತೆ? -12. ಕರೆಕ್ಟಾ? ಸೊ 2a is equal to 14 minus 2 is, sorry, 12 is 2. So a is equal to 2 divided by 2. 2 ones are 2 ones are. Therefore a is equal to 1. ಸೊ ಈಗ ನಮಗೆ ಫಸ್ಟ್ ಟರ್ಮ್ ಕೂಡ ಗೊತ್ತಾಯಿತು ಅಲ್ವಾ ಮಕ್ಕಳೇ? ಸೊ ಡಿ ಗೊತ್ತಾಯಿತು, ಫಸ್ಟ್ ಟರ್ಮ್ ಗೊತ್ತಾಯಿತು. ನಾವು ವಿ ಕ್ಯಾನ್ ಫೈಂಡ್ ಈಸಿಲಿ ದ ವ್ಯಾಲ್ಯೂ ಆಫ್ SN. ಓಕೆ, ಸೊ SN ಫಾರ್ಮುಲಾ ಹಾಕೊಳ್ಳೋಣ. SN is equal to n divided by 2 into 2a plus n minus 1 into d. ನಾವಿಲ್ಲಿ n ವ್ಯಾಲ್ಯೂನೇ ಕಂಡುಹಿಡಿತಾ ಇರೋದು, ಸಮ್ ಆಫ್ ಫಸ್ಟ್ n ಟರ್ಮ್ಸ್. ಹಾಗಾಗಿ nಗೆ ನಾವು ಯಾವುದೇ ನಂಬರ್ಸನ್ನ ಸಬ್ಸ್ಟಿಟ್ಯೂಟ್ ಮಾಡೋ ಹಾಗಿಲ್ಲ, ಅದನ್ನ ಹಾಗೆ ಉಳಿಸ್ಕೊಳ್ಳೋಣ. ಯಾವುದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಂತಂದ್ರೆ ದಟ್ ಈಸ್ ಓನ್ಲಿ ಫಾರ್ a and d. ಓಕೆನಾ? ಸೊ SN is equal to n divided by 2 into 2. a ಅಂತಂದ್ರೆ 1 ಪ್ಲಸ್ n minus 1 into d ಅಂತಂದ್ರೆ 2 ಅಲ್ವೇನ್ರೋ? ಸೊ ಇಟ್ ಬಿಕಮ್ಸ್ n divided by 2 into 2. 2 into 1 2 ಪ್ಲಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. n into 2 2n plus into minus minus 2 ones are 2. Now minus 2 plus 2 gets cancelled. ಕರೆಕ್ಟಾ? ಅದೇ ತರ n divided by 2 into 2n ಅಷ್ಟೇ ಉಳ್ಕೊಳ್ಳೋದು ಬ್ರಾಕೆಟ್ ಅಲ್ಲಿರುವಂಥದ್ದು. ಅಗೈನ್ 2 2 gets cancelled. Now n into n. n into n becomes n square. Therefore the sum of first n terms of this AP is equal to n square. That's it. ಅರ್ಥ ಆಯ್ತೇನ್ರೋ? ಸೊ ಈ AP ನಲ್ಲಿ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಮಾಡಿದ್ರೆ ಅದ್ರ ವ್ಯಾಲ್ಯೂ ಯಾವುದಕ್ಕೆ ಈಕ್ವಲ್ ಆಗಿರುತ್ತಪ್ಪ ಅಂತಂದ್ರೆ ದಟ್ ಮೀನ್ಸ್ n ಸ್ಕ್ವೇರಿಗೆ ಈಕ್ವಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಸೊ ಫಸ್ಟ್ ಟರ್ಮ್ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಅಂತಂದ್ರೆ ಆ 10 ಟರ್ಮ್ಸ್ಗೆ ನಮಗೆ ವ್ಯಾಲ್ಯೂ ಏನಾಗಿರುತ್ತಪ್ಪ ಅಂತಂದ್ರೆ ಸೊ n 10 2s ದಟ್ ಮೀನ್ಸ್ 10 ಸ್ಕ್ವೇರ್ಗೆ ಈಕ್ವಲ್ ಆಗಿರುತ್ತೆ. ಅಂದ್ರೆ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಅಂತಂದ್ರೆ 10 ಸ್ಕ್ವೇರ್ ಅಂತಂದ್ರೆ ಅದ್ರ ಸಮ್ಮು 100 ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಓಕೆ, ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಅಂತಂದ್ರೆ ನೋಡಿ S10 ವ್ಯಾಲ್ಯೂನ ನಾವು ಇದಕ್ಕೆ ಅಪ್ಲೈ ಮಾಡಿದ್ರೆ ಇಟ್ ಇಸ್ 10 ಸ್ಕ್ವೇರ್, ದಟ್ ಮೀನ್ಸ್ 100 ಆಗಿರುತ್ತೆ. ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಅಂತಂದ್ರೆ ವಿಚ್ ಇಸ್ 20 ಸ್ಕ್ವೇರ್, ದಟ್ ಮೀನ್ಸ್ 400 ಆಗಿರುತ್ತೆ. ಓಕೆನಾ? ಅದೇ ತರ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಅಂತಂದ್ರೆ ಸೊ ಇಟ್ ಈಸ್ n ಸ್ಕ್ವೇರ್. ಅರ್ಥ ಆಯ್ತಾ ಮಕ್ಕಳೇ? ಸೊ ಏನಾದ್ರೂ ಡೌಟ್ ಇದೆಯಾ? ಓಕೆ, ಫೈನ್. Now
we are come to an end of this class. If you have any doubts, you can ask me. Okay, so now it's the time to take your homeworks. Okay children, this is your homework. The question is, an AP consists of 60 terms. If the first and last terms be 7 and 125 respectively, find the sum of first 32 terms. ಓಕೆ, ಸೊ ಒಂದು ಎ ಪಿನಲ್ಲಿ 60 ಟರ್ಮ್ಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ. ಫಸ್ಟ್ ಟರ್ಮ್ ಇಸ್ 7 ಆ್ಯಂಡ್ ಲಾಸ್ಟ್ ಟರ್ಮ್ ಇಸ್ 125. ಹಾಗಾದರೆ ನೀವೇನು ಕಂಡುಹಿಡಿಬೇಕು? ಫೈಂಡ್ ದ ಸಮ್ ಆಫ್ ಫಸ್ಟ್ 32 ಟರ್ಮ್ಸ್. ಇದೇ ಪ್ರಾಬ್ಲಮ್ನ ಏನು ಕಂಡುಹಿಡಿಯುವಾಗಲೂ ಕೂಡ ನೀವು ಮಾಡಿದ್ದೀರಾ. ಆದರೆ ಅಲ್ಲಿ ಏನು ಕಂಡುಹಿಡಿದಿದ್ದೀರಪ್ಪ ಅಂತಂದರೆ 32th ಟರ್ಮ್ನ ಕಂಡುಹಿಡಿದಿದ್ದೀರಾ. ಅಂದರೆ A32 ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿದಿದ್ದೀರಾ. ಕರೆಕ್ಟಾ ಮಕ್ಕಳೇ? ಆದರೆ ನೀವು ಅದೇ ಸೇಮ್ ಕ್ವೆಶನಿಗೆ ಏನು ಮಾಡಬೇಕು? ಸಮ್ ಆಫ್ ಫಸ್ಟ್ 32 ಟರ್ಮ್ಸ್ನ ನೀವು ಇಲ್ಲಿ ಕಂಡುಹಿಡಿಬೇಕು. ಆ ಫಸ್ಟ್ 32 ಟರ್ಮ್ಸ್ನ ಸಮ್ ಕಂಡುಹಿಡಿಬೇಕು. ಅರ್ಥ ಆಯ್ತಾ? ಸೊ ದ ಆನ್ಸರ್ ವಿಲ್ ಬಿ 2112 ಆಗಿರಬೇಕು. ಅರ್ಥ ಆಯ್ತೇನ್ರೋ ಕ್ವೆಶನು? ಓಕೆ, ಸೊ ಈ ಹೋಮ್ವರ್ಕ್ನ ನಿಮ್ಮ ನೋಟ್ಬುಕ್ಕಲ್ಲಿ ಮಾಡಿ ಮಕ್ಕಳೇ. ಮತ್ತು ಇವತ್ತಿನ ಕ್ಲಾಸ್ನ ನೋಟ್ಸ್ ಮಾಡ್ಕೊಳ್ಳಿ. ಓಕೆನಾ? ಈ ಕ್ಲಾಸಿನ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೇಳಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಟಿಲ್ ದೆನ್ ಟೇಕ್ ಕೇರ್.